ಈಗ ಗ್ಯಾರಂಟಿ ಯೋಜನೆಗಳೇ ಬೇಕಾ ಅಥವಾ ಅಭಿವೃದ್ಧಿ ಕೆಲಸ ಮಾಡೋರು ಬೇಕಾ? ಅಭಿವೃದ್ಧಿ ಎಲ್ಲರೂ ಮಾಡ್ತಾರೆ, ಯಾರು ಮಾಡ್ತಾರೆ? ಎಲ್ಲರೂ ಮಾಡ್ತಾರೆ. ಯಾರು ಮಾಡ್ತಾರೆ? ಕಾಂಗ್ರೆಸ್ ಅವರು ಮಾಡ್ತಾರೆ, ಬಿಜೆಪಿ ಕಾಂಗ್ರೆಸ್ ಅವ್ರು ಏನು ಮಾಡಿದ್ದಾರೆ? ಒಂದು ಅಭಿವೃದ್ಧಿ ಮಾಡ್ತಾರೆ. ಏನು ಮಾಡಿದ್ದಾರೆ? ಅಷ್ಟೊಂದು ಗೊತ್ತಾಗಲ್ಲ ಜನಗಳಿಗೆ, ಆದರೆ ಮಾಡಿದ್ದಾರೆ. ಅಂದರೆ ಗೊತ್ತಾಗದಾಗೆ ಅಭಿವೃದ್ಧಿ ಮಾಡ್ತಾರೆ. ಹಾಂ ಮಾಡ್ತಾರೆ. ಅವನು ಬಂದು ಏನು ಮಾಡಿದ್ದಾನೆ ಮೋದಿ ನಮಗೆ ಬಡವರಿಗೆ? ಹಾಂ ಮೋದಿ ಅವ್ರು ಮಾಡಿದ್ರಲ್ಲ, 15 ಲಕ್ಷ ಹಾಕ್ತೀನಿ ಅಂದ್ರಲ್ಲ. ಈಗ ಕಾಂಗ್ರೆಸ್ನವರು ರಾಜ್ಯದಲ್ಲಿ ನೋಡೋದಾದ್ರೆ 10 kg ಅಕ್ಕಿ ಕೊಡ್ತೇನೆ ಅಂತ ಹೇಳಿದ್ರು, ಕೊಟ್ರಾ? 2004ರಿಂದ 2014 ಮನಮೋಹನ್ ಸಿಂಗ್ ಟೈಮಲ್ಲಿ ಸಿಲಿಂಡರ್ ರೇಟ್ 900ರಿಂದ 1050 ತನಕ ಹೋಯ್ತು, ಹೌದಾ? 950ರಿಂದ ಹೋಗಿದೆ ಸರ್. ಬಿಲ್ ನಾನೀಗ ತೆಗೆದು ತೋರಿಸ್ತೇನೆ, ಎಲ್ಲಾದರೂ ಹೋಗಿದ್ರೆ ಮನಮೋಹನ್ ಸಿಂಗ್ ಗೌರ್ಮೆಂಟ್ ಟೈಮ್ ಇದು ಬಿಲ್ ತೋರಿಸ್ತೇನೆ ನೋಡಿ. ಎಷ್ಟಿದೆ ರೇಟ್? 1212 ರೂಪಾಯಿ. ಇವಾಗ ಗ್ಯಾಸ್ ರೇಟು ಎಷ್ಟು? 800 ರೂಪಾಯಿ ಇದೆ. 800 ರೂಪಾಯಿ ಇದೆ. ಕಡಿಮೆ ಮಾಡಿದ್ದು ಯಾರು? ಕಡಿಮೆ ಮಾಡಿದ್ದು ಇವಾಗ ಸರ್ಕಾರ ಯಾವುದಿದೆ ನಮ್ಮ ಕರ್ನಾಟಕದಲ್ಲಿ, ಅವ್ರು ಕಡಿಮೆ ಮಾಡಿದ್ರು ಅಂತ ಹೇಳ್ತಾರೆ. ಅವರೇ ಕಡಿಮೆ ಮಾಡಲಿ, ಒಟ್ಟು ಇವ್ರದ್ದು ಹೆಸರು ಬರುತ್ತೆ. ಅಲ್ಲ, ಗ್ಯಾಸ್ ಸಿಲಿಂಡರ್ ಫ್ರೀ ಸಿಕ್ಕಿದಾಗ ತಗೊಂಡ್ರ? ಸಕ್ಕದಾಗ ತಗೊಂಡಿವಲ್ಲ. ಅದು ಯಾರು ಕೊಟ್ಟರು? ಯಾರು ಕೊಟ್ರ? ಮೋದಿ ಕೊಟ್ಟ. ಮೋದಿ ಕೊಟ್ಟ. ಏನು ಕೊಡಲಿಲ್ಲ, ಏನು ಚುನಾವಣೆಯಲ್ಲಿ ಮೋದಿ ಅವ್ರು ಬರ್ಬೇಕಾ ರಾಹುಲ್ ಗಾಂಧಿ ಅವ್ರು ಬರ್ಬೇಕಾ? ಮೋದಿ ಅವರು ಬಂದರೆ ಒಳ್ಳೆಯದು ಆಗ್ಬೋದು ಅಂತ. ಯಾಕೆ ಮೋದಿ ಅವರು ಒಂಥರ ನಮಗೆಲ್ಲ ಉಪಕಾರ ಮಾಡಿದ್ದಾರೆ. ಪಿಂಚನ್ನು ವಯಸ್ಸಾದವ್ರಿಗೆ ಎಲ್ಲ ಮಾಡಿದ್ದಾರೆ. ಅದಕ್ಕೋಸ್ಕರ ಅವ್ರು ಬಂದರೆ ಒಳ್ಳೆಯದು ಅಂತ. ಈಗ ರಾಜ್ಯದಲ್ಲಿ ಕಾಂಗ್ರೆಸ್ ಗೌರ್ಮೆಂಟ್ ಇದೆ, ಸಿದ್ದರಾಮಯ್ಯ ಸರ್ಕಾರ ಇದೆ, ಗ್ಯಾರಂಟಿ ಯೋಜನೆ ಎಲ್ಲ ಕೊಟ್ಟಿದ್ದಾರೆ. 10 kg ಅಕ್ಕಿ, ಮನೆ ಹೆಂಡತಿಗೆ 2000, ಕರೆಂಟ್ ಫ್ರೀ, ಇದೆಲ್ಲ ಸಿಗ್ಲಿಲ್ವಾ? ಆದರೂ BJP ಬರಬೇಕು ಅಂತ ಹೇಳ್ತೀರಾ? ಯಾರು ಬಂದರೆ ನಮಗೆ ಏನು ಸರ್, ವಯಸ್ಸಾದವ್ರಿಗೆ ಏನನ್ನ ಸಹಾಯ ಮಾಡೋರು ಬರಲಿ. ಈಗ ಮೋದಿ ಅವರು ಸಹಾಯ ಮಾಡ್ತಾರಾ ಅಥವಾ ರಾಹುಲ್ ಗಾಂಧಿ ಅವರು ಸಹಾಯ ಮಾಡ್ತಾರಾ? ಈಗ ನಾವೆಲ್ಲ ಈ ಪಿಂಚನ್ನೆಲ್ಲ ಮಾಡಿದ್ದೆಲ್ಲ ನಮ್ಗೆ 200 ರೂಪಾಯಿ ಬರ್ತಾಯಿತ್ತು. ಮೋದಿ BJP ಬಂದ ಮೇಲೆ ನಮಗೆ 1200 ರೂಪಾಯಿ ಮಾಡಿದ್ರು ಸರ್. ಅದೇ ಅನ್ನ ತಿಂತಾಯಿದ್ದೀವಿ. ಈಗ ಮೋದಿ ಅವರ ಟರ್ಮ್ ಕಂಟಿನ್ಯೂ ಆಗಲಿ ಅಂತ ಹೇಳ್ತೀರಿ? ಬಡವರಿಗೋಸ್ಕರ ಒಳ್ಳೆ ಕೆಲಸ ಮಾಡಿದ್ದಾರೆ ಮೋದಿ ಅವರು, ಅವರೇ ಬರಲಿ ಅಂತ ಹೇಳ್ತೀರಿ? ಬಡವ್ರಿಗೋಸ್ಕರ ಅವರು ಒಳ್ಳೆ ಕೆಲಸನೇ ಬರ್ತಾ ಇದ್ದಾರೆ, ಅವರೇ ಬರಲಿ ಅಂತ ಹೇಳ್ತೀರಿ. ದಿನಗಳಲ್ಲಿ ಲೋಕಸಭಾ ಚುನಾವಣೆ ಇದೆ, ಯಾರು ಅಧಿಕಾರಕ್ಕೆ ಬಂದರೆ ಒಳ್ಳೆಯದು? ನಮಗೆ ಕಾಂಗ್ರೆಸ್ ಬಂದರೆ ಒಳ್ಳೆಯದು. ಯಾಕೆ ಕಾಂಗ್ರೆಸ್ ಬಂದರೆ ಒಳ್ಳೆಯದು? ಅದೆಲ್ಲ ಮಾಡಿದ್ದಾರೆ, ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗಿದೆ. ಆಮೇಲೆ 5 kg ಅಕ್ಕಿ ಕೊಡೋದ್ರಲ್ಲಿ 10 kg ಅಕ್ಕಿ ಕೊಡ್ತಾಯಿದ್ರು, ಮೊದಲು 5 kg ಕೊಡ್ತಾಯಿದ್ರು BJP ಅವರು. ಏನು ಒಳ್ಳೇದು ಮಾಡಿದ್ದಾರೆ ಹೇಳಿ? ಈಗ 10 kg ಅಕ್ಕಿ ಕೊಡ್ತಿದ್ದಾರೆ ಅಂತ ಹೇಳಿದ್ರು. ಸಿದ್ದರಾಮಯ್ಯ ಅವರು ಎಲೆಕ್ಷನಲ್ಲಿ ಕಂಟೆಸ್ಟ್ ಮಾಡುವಾಗ ಹೇಳಿದರು, ಮಾದೇವಪ್ಪ ನಿಂಗೂ ಫ್ರೀ, ಕಾಕಾ ಪಾಟೀಲ್ ನಿಂಗೂ ಫ್ರೀ, ಎಲ್ಲರಿಗೂ 10 kg ಅಕ್ಕಿ ಕೊಡ್ತೇನೆ ಅಂತ ಹೇಳಿದರು. 10 kg ಅಕ್ಕಿ ಸಿಗ್ತಿದ್ಯಾ? ಹಾಂ, 5 kg ಕಾಸು ಕೊಡ್ತಾಯಿದ್ದಾರಲ್ಲ. 5 kg ಅಕ್ಕಿ ಕೊಡ್ತಿದ್ದಾರೆ, ಹೌದಾ? ಹೌದು. 5 kg ಅಕ್ಕಿ ಎಲ್ಲಿಂದ ಸಿಗ್ತಿದೆ? 5 kg ಅಕ್ಕಿ ಗೌರ್ಮೆಂಟ್ ಅವರು ಕೊಡ್ತಿದ್ದಾರೆ. ಯಾವ ಗೌರ್ಮೆಂಟ್? ಸೆಂಟ್ರಲ್ ಗೌರ್ಮೆಂಟಾ, ಸ್ಟೇಟ್ ಗೌರ್ಮೆಂಟಾ? ಅದು ಸ್ಟೇಟ್ ಗೌರ್ಮೆಂಟೇ. ಸ್ಟೇಟ್ ಗೌರ್ಮೆಂಟ್ನವರು ಕೊಡ್ತಿದ್ದಾರೆ. 5 kg ಅಕ್ಕಿ ಸೆಂಟ್ರಲ್ ಗೌರ್ಮೆಂಟಿಂದ ಬರುವ ಅಕ್ಕಿಯನ್ನು ಸ್ಟೇಟ್ ಗೌರ್ಮೆಂಟ್ನವರು ಎಲ್ಲರಿಗೂ ಕೊಡ್ತಿದ್ದಾರೆ. ಅದು ನಮಗೆ ಯಾರೇ ಕೊಡಲಿ, ಗೌರ್ಮೆಂಟ್ ಸ್ಟೇಟ್ ಗೌರ್ಮೆಂಟ್ ಕೊಡಲಿ ಆ್ಯಂಡ್ ಸೆಂಟ್ರಲ್ ಗೌರ್ಮೆಂಟೇ ಕೊಡಲಿ, ಅವ್ರ ಪ್ರಕಾರ ನಮಗೆ ಒಳ್ಳೆಯದಾಗಿದೆ. ಈಗ ಈ ಬಾರಿ ಎಲೆಕ್ಷನಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಈಗ ಅವರ ಗ್ಯಾರಂಟಿಯನ್ನು ಘೋಷಣೆ ಮಾಡಿದೆ, 25 ಗ್ಯಾರಂಟಿ ಘೋಷಣೆ ಮಾಡಿದೆ. ಪ್ರತಿ ಬಡ ಮಹಿಳೆಯರಿಗೆ 1 ಲಕ್ಷ ರೂಪಾಯಿ ಕೊಡ್ತೇನೆ ಅಂತ ಹೇಳಿದ್ದಾರೆ, ಕೊಡ್ತಾರಾ? ಕೊಡ್ತಿದ್ದಾರೆ ಸರ್. ಅದು 1 ಲಕ್ಷ ಅಂತ ಹೇಳಿಲ್ಲ, 1 ಲಕ್ಷ ಅಂತ ಹೇಳಿ ಈ ಲೋಕಸಭಾ ಚುನಾವಣೆಯ ಗ್ಯಾರಂಟಿ ಇದರಲ್ಲಿ ಘೋಷಣೆ ಮಾಡಿದ್ದಾರೆ. ಪ್ರತಿ ಬಡ ಮಹಿಳೆಯರಿಗೆ, ಭಾರತದಲ್ಲಿರೋ ಪ್ರತಿ ಬಡ ಮಹಿಳೆಯರಿಗೆ 1 ಲಕ್ಷ ರೂಪಾಯಿ ಕೊಡ್ತೇನೆ ಅಂತೇಳಿ. ಅದು ಮುಂದಿಲ್ದು ಹೇಳೋಕ್ಕಾಗಲ್ಲ, ಇವಾಗ ಮಾತ್ರ ಬಂದಿದೆ, ಒಳ್ಳೆಯದಾಗಿದೆ. ಇವಾಗ ನಮ್ಮ ಹೆಂಗಸರಿಗೆ 8 ತಿಂಗಳಾಯಿತು, 2,000 ರೂಪಾಯಿ ಅಂದರೆ 16,000 ರೂಪಾಯಿ ಅದು ನಮ್ಗೆ ಬಂದಿದೆ. ಇವಾಗ ನಮಗೆ 75 ರೂಪಾಯಿ, 175 ರೂಪಾಯಿ ಅದು ದುಡ್ಡನ್ನ ಬರ್ತಾಯಿದೆ. 4 ಜನ ಇದ್ದೀವಿ, 670 ರೂಪಾಯಿನೂ ಆಗಿದೆ. ಅದು ನಮ್ಗೆ ತಿಂಗಳ ಬರ್ತೈತೆ. ಈಗ ರೈತರಿಗೆ ಅನ್ಯಾಯ ಆಗಿದೆ ಅಂತೇಳಿ ಕಿಸಾನ್ ನ್ಯಾಯ ತರ್ತೇನೆ ಅಂತೇಳಿ ಕಾಂಗ್ರೆಸ್ ಗ್ಯಾರಂಟಿಯಲ್ಲಿ ಘೋಷಣೆ ಮಾಡಿದ್ದಾರೆ. ಈಗ 124 ಬೆಳೆಗಳಿಗೆ ಸಹ ಒಂದೇ ರೀತಿಯಲ್ಲಿ, ಅಂದರೆ ಸ್ವಾಮಿನಾಥನ್ ಆಯೋಗದ ಥರ ನಾವು ಕಿಸಾನ್ ನ್ಯಾಯ ತರ್ತೇವೆ ಅಂತ ಕಾಂಗ್ರೆಸ್ ಗ್ಯಾರಂಟಿ ಹೇಳಿದೆ. ಇದರ ಬಗ್ಗೆ ಏನು ಹೇಳ್ತೀರಿ? ಅದು ಇವಾಗಲೂ ಮಾತ್ರ 4-5 ಗ್ಯಾರಂಟಿ ಹೇಳಿದರೆ 5 ಗ್ಯಾರಂಟಿನೇ ಕರೆಕ್ಟಾಗಿ ಓಕೆ ಆಗಿದೆ. ಅದು ಅಲ್ಲ, ನಿಮ್ಮ ಪ್ರಕಾರ ಈಗ ಗ್ಯಾರಂಟಿ ಯೋಜನೆಗಳೇ ಬೇಕಾ ಅಥವಾ ಅಭಿವೃದ್ಧಿ ಕೆಲಸ ಮಾಡೋರು ಬೇಕಾ? ಅಭಿವೃದ್ಧಿ ಎಲ್ಲರೂ ಮಾಡ್ತಾರೆ. ಯಾರು ಮಾಡ್ತಾರೆ? ಎಲ್ಲರೂ ಮಾಡ್ತಾರೆ. ಯಾರು ಮಾಡ್ತಾರೆ? ಕಾಂಗ್ರೆಸ್ ಅವರು ಮಾಡ್ತಾರೆ, BJP. ಕಾಂಗ್ರೆಸ್ ಅವರು ಏನು ಮಾಡಿದ್ದಾರೆ? ಒಂದು ಅಭಿವೃದ್ಧಿ ಮಾಡ್ತಾರೆ. ಏನು ಮಾಡಿದ್ದಾರೆ? ಅದು ದೊಡ್ಡವರಿಗೆ ಮಾಡ್ತಾರೆ, ಚಿಕ್ಕವರಿಗೆ ಏನು ಮಾಡಿಲ್ಲ BJP ಅವರು. ಕಾಂಗ್ರೆಸ್ನವ್ರು ದೊಡ್ಡವರಿಗೆ ಚಿಕ್ಕವರಿಗೆ ಏನು ಮಾಡಿದ್ದಾರೆ? ಎಲ್ಲರೂ ಒಂದೇ ಥರ ಮಡಗಿದ್ದಾರೆ ಅವರು. ಎಲ್ಲರೂ ಏನು ಮಾಡಿದ್ದಾರೆ? ಎಲ್ಲ ಮಾಡಿದ್ದಾರೆ. ಅಲ್ಲ, ಕಾಂಗ್ರೆಸ್ನವರು ಅಭಿವೃದ್ಧಿ ಮಾಡಿದ್ದೇನಿದೆ?
ಅಷ್ಟೊಂದು ಗೊತ್ತಾಗಲ್ಲ ಜನಗಳಿಗೆ, ಆದರೆ ಮಾಡಿದ್ದಾರೆ. ಅಂದರೆ ಗೊತ್ತಾಗದಾಗೆ ಅಭಿವೃದ್ಧಿ ಮಾಡ್ತಾರೆ. ಮಾಡ್ತಾರೆ. ಕಾಂಗ್ರೆಸ್ ಅಭಿವೃದ್ಧಿ ಮಾಡಿದೆ, ಜನರಿಗೆ ಗೊತ್ತಾಗದಾಗೆ ಮಾಡ್ತದೆ ಅಂತ ಹೇಳಿದ್ರಿ. ಅದು ಏನು ಅಭಿವೃದ್ಧಿ? ಅದು ಏನು ಅಭಿವೃದ್ಧಿ ಅಂದರೆ ಅದು ಮಾಡಿದ ಮೇಲೆ ಗೊತ್ತಾಗುತ್ತೆ. ಇವಾಗ ಈಗ ನೀವು ಮಾಡಿದ್ದಾರೆ ಅಂತ ಹೇಳಿದ್ರಿ ಪ್ರಕಾರ 5 ಗ್ಯಾರಂಟಿ ಅಂತ ಮಾಡಿದ್ದಾರಲ್ಲ, ಇವಾಗೂ ಮಾಡ್ತಾರೆ ಅಂತ ಹೇಳಿದ್ದಾರೆ. ಅದು ಮಾಡ್ತಾರೋ ಕೊಡ್ತಾರೋ ಅದು ಆಮೇಲೆ. ಇವಾಗ ಬಂದಿರೋದು ಕರೆಕ್ಟಾಗಿ ನ್ಯಾಯ ಇದೆ, ಅವ್ರದ್ದು ಮಾಡ್ತಾರೆ ಅಂತ ನಮ್ಗೆ ಒಪ್ಪಿಗೆ ಇದೆ, ನಂಬಿಕೆ ಇದೆ. ಈಗ ಯಾಕೆ ಮೋದಿ ಅವ್ರು ಬೇಡ, ರಾಹುಲ್ ಗಾಂಧಿ ಅವ್ರು ಬೇಕು ಅಂತ ಹೇಳಿ? ರಾಹುಲ್ ಗಾಂಧಿ ಬೇಕಂದರೆ ರಾಹುಲ್ ಗಾಂಧಿನೇ ಆಗಲಿ, ಅವ್ರ ಪಕ್ಷದ ಇನ್ನೊಬ್ಬರೇ ಆಗಲಿ, ಅಧಿಕಾರಕ್ಕೆ ಬಂದ ಮೇಲೆ ಅವರೇ ಅಂತ ಚಾಯ್ಸ್ ಮಾಡೋಕ್ಕಾಗಲ್ಲ. ಅದು BJP ಬಂದರೆ ಸರಿಯಾಗಲ್ಲ. ಈಗ ರಾಹುಲ್ ಗಾಂಧಿ ಅವರು ಹೇಳಿದ್ದಾರೆ, ಒಂದು ಚಿಟಿಕೆಯಲ್ಲಿ ಭಾರತದಲ್ಲಿರುವ ಬಡತನವನ್ನು ನಿರ್ಮೂಲನೆ ಮಾಡ್ತೇನೆ ಅಂತೇಳಿ. BJP ಮೋದಿ ಅವ್ರು ಮಾಡಿದ್ರಲ್ಲ, 15 ಲಕ್ಷ ಹಾಕ್ತೀನಿ ಅಂದ್ರಲ್ಲ, ಇವಾಗ ಅವ್ರನ್ನ ಇದೇ ಥರ ಮಾಡ್ಬೋದು ಒಂದು ಲೆಕ್ಕ. ಈಗ 15 ಲಕ್ಷ ಅಕೌಂಟಿಗೆ ಹಾಕ್ತೇನೆ ಅಂತ ಹೇಳಿದಲ್ಲ. ಈಗ ಬ್ಲ್ಯಾಕ್ ಮನಿ ಎಷ್ಟಿದೆ ಅಂತ ಹೇಳಿದರೆ, ಭಾರತದಲ್ಲಿರುವಂಥ ಕಪ್ಪು ಹಣ ವಿದೇಶದಲ್ಲಿ ಎಷ್ಟಿದೆ ಅಂತ ಹೇಳಿದರೆ, ಪ್ರತಿ ಭಾರತೀಯರಿಗೆ 15 ಲಕ್ಷ ಬರುವಷ್ಟು ಇದೆ ಅಂತ ಹೇಳಿದ್ದು. ನೀವು ಅಕೌಂಟಿಗೆ ಹಾಕ್ತಾರೆ ಅಂತ ಹೇಳ್ತೀರಿ? ಹೌದು, ಅಕೌಂಟಿಗೆ ಹಾಕ್ತೀನಿ ಅಂತಲೇ ಹೇಳಿದ್ರು ಅವರು. 15 ಲಕ್ಷ ರೂಪಾಯಿ ಅಕೌಂಟಿಗೆ ಹಾಕ್ತೀನಿ ಅಂತ ಹೇಳಿದ್ರು. ಇವಾಗ ಅವರು ಇದು ಈಗ ಕಾಂಗ್ರೆಸ್ನವರು ರಾಜ್ಯದಲ್ಲಿ ನೋಡೋದಾದ್ರೆ 10 kg ಅಕ್ಕಿ ಕೊಡ್ತೇನೆ ಅಂತ ಹೇಳಿದ್ರು, ಕೊಟ್ರಾ? ಕೊಡ್ತಾ ಇದ್ರು. 5 kg 5 kg ಸೆಂಟ್ರಲ್ನವ್ರು ಕೊಡ್ತಿದ್ದಾರೆ. 5 kg ಹಣ 150 ರೂಪಾಯಿ ಕೊಡ್ತೇನೆ ಅಂತ ಹೇಳಿದ್ದಾರೆ. ಅದು ಕೆಲವರಿಗೆ ಬರ್ತಿದೆ, ಕೆಲವರಿಗೆ ಬರ್ತಿಲ್ಲ. ಆದ ನಂತರ ಇದು ಕಂಪ್ಯೂಟರ್ ಪ್ರಾಬ್ಲಮ್, ಅದು ಪ್ರಾಬ್ಲಮ್. ಮಾದೇವಪ್ಪ ನಿಂಗೂ ಫ್ರೀ, ಕಾಕಾ ಪಾಟೀಲ್ ನಿಂಗೂ ಫ್ರೀ, ಎಲ್ಲರಿಗೂ ಕರೆಂಟ್ ಫ್ರೀ ಅಂತ ಹೇಳಿದ್ರು. ಎಲೆಕ್ಷನಲ್ಲಿ ಗೆದ್ದ ತಕ್ಷಣ 200 ಯೂನಿಟ್ ಮಾತ್ರ ಕರೆಂಟ್ ಫ್ರೀ ಅಂತ ಹೇಳಿದ್ರು. ಹೌದಾ? ಕರೆಂಟ್ ಫ್ರೀ ಬರ್ತಾ ಐತೆ. ಒಬ್ರಿಗೆ ಆಗಲ್ಲ ಅಂತ ನಾವು ಏನು ಮಾಡೋಕ್ಕಿಲ್ಲ. ಎಲ್ಲರೂ ಒಂದೇ ಸಮ ಇರಲ್ಲ. ಚಿಕ್ಕವರು ದೊಡ್ಡವರು ಇರ್ತಾರೆ. ಚಿಕ್ಕವರಿಗೆ ದೊಡ್ಡವ್ರು ಮಾಡೋಕ್ಕಾಗಲ್ಲ, ದೊಡ್ಡವ್ರಿಗೆ ಚಿಕ್ಕವ್ರು ಮಾಡೋಕ್ಕಾಗಲ್ಲ. ಅದು ಬರುತ್ತೆ, ಅದು ಸಮಸ್ಯೆ ಬಿಡಿ. ಅದು ಇವಾಗ ಅವರು 600 ರೂಪಾಯಿಗೆ ಇದಿತ್ತು ಸಿಲಿಂಡ್ರು, 1200 ರೂಪಾಯಿ ಮಾಡಿದರು, 800 ರೂಪಾಯಿ ಮಾಡಿದರು, 1000 ಮಾಡಿದರು. ಅದೇನು ಮಾಡಿದರು ಸರ್? ನೀವು ಸಿಲಿಂಡರ್ ಅಂತ ಹೇಳಿದ್ರಿ. 2004ರಿಂದ 2014ರ ಟೈಮಲ್ಲಿ ಮನಮೋಹನ್ ಸಿಂಗ್ ಅವರ ಅಧಿಕಾರ ಇತ್ತು. ನಿಲ್ಲಿ ಸರ್, 2004ರ ಮೊದಲು ಸಿಲಿಂಡರ್ ರೇಟ್, ಒಂದು ಸಿಲಿಂಡರ್ ರೇಟ್ 250 ರೂಪಾಯಿಂದ 300 ರೂಪಾಯಿ ಇತ್ತು. ಹೌದಾ? 2004ರಿಂದ 2014 ಮನಮೋಹನ್ ಸಿಂಗ್ ಟೈಮಲ್ಲಿ ಸಿಲಿಂಡರ್ ರೇಟ್ 900ರಿಂದ 1050 ತನಕ ಹೋಯಿತು. ಹೌದಾ? 950ರಿಂದ ಹೋಗಿದೆ ಸರ್. ಬಿಲ್ ನಾನೀಗ ತೆಗೆದು ತೋರಿಸ್ತೇನೆ. ಎಲ್ಲಾದರೂ ಹೋಗಿದ್ರೆ ಮನಮೋಹನ್ ಸಿಂಗ್ ಗೌರ್ಮೆಂಟ್ ಟೈಮಲ್ಲಿ, ಹೌದು, 2004ರಿಂದ 2014ರಲ್ಲಿ ಹೋಗಿದ್ರೆ ಸರ್, ಹೋಗಿದ್ರೆ ರೇಟ್ 2124 ರೂಪಾಯಿ ಹೋಗಿದ್ರೆ ಏನು ಮಾಡ್ತೀರಿ ಸರ್? ನಮ್ಮ ಸ್ಟೇಟಲ್ಲಿ ಮತ್ತೆ ಹೋಗಿಲ್ಲ, ಬೇರೆ ಕಡೆ ಎಲ್ಲೇ ಹೋಗಿರ್ಬೋದು. ಗ್ಯಾಸ್ ರೇಟ್ ಅಷ್ಟು ಹೋಗಿದ್ರೆ ಕರ್ನಾಟಕದಲ್ಲಿ ಅಷ್ಟು ಹೋದದ್ದು ನಾನು ತೋರಿಸಿದ್ರೆ ಅದು ನಮ್ಗೆ ಗೊತ್ತಿಲ್ಲ ಸರ್. ಅಷ್ಟು ತೋರಿಸಿದ್ರೆ ನೋಡಿಲ್ಲ, ಅಷ್ಟು ನಾವು ತಗೊಂಡಿಲ್ಲ, ಮಾಹಿತಿ ಇಲ್ಲ ನಮಗೆ. 2004ರಿಂದ 2014ರ ಟೈಮಲ್ಲಿ 900ರಿಂದ 1500 ತನಕ, 1400 ತನಕ ಗ್ಯಾಸ್ ಹೋಯ್ತು. ಹೌದಾ? ಒಂದು ನಿಮಿಷ. BJP ಅವರು ಬರೋ ಟೈಮಲ್ಲಿ ಎಷ್ಟಿತ್ತು? 600 ರೂಪಾಯಿ ಇತ್ತು. BJP ಅವರು ಬಂದದ್ದು ಯಾವಾಗ? 2014ರಲ್ಲಿ. 2014ರಲ್ಲಿ ಬಂದ ಟೈಮಲ್ಲಿ 1100, ಮೋದಿ ಸರ್ಕಾರ ಬರುವ ಟೈಮಲ್ಲಿ 1100 ರೂಪಾಯಿ ಇತ್ತು. ಹೌದಾ? ಗ್ಯಾಸ್ ರೇಟ್ ಇದೆಲ್ಲ ನಿಲ್ಲಿ ಸರ್, ನಾನು ತೆಗೆದು ತೋರಿಸ್ತೇನೆ ಬಿಲ್. ಎಲ್ಲಿಯಾದರೂ ಅಷ್ಟಿದ್ರೆ 1100 ಇದ್ರೆ ಇದ್ರೆ ಸಿಲಿಂಡರ್ ಕೊಟ್ಟರು ನಮಗೆ. ಇದ್ರೆ ಅಲ್ಲ, ಫ್ರೀ ಸಿಲಿಂಡರ್ ಕೊಟ್ಟರು ನಮಗೆ, ಮೋದಿ ಅವರು ಕೊಟ್ಟರು. ಫ್ರೀ ಸಿಲಿಂಡರ್ ಕೊಟ್ಟಾಗ ಎಷ್ಟಿತ್ತು ನಮ್ಗೆ? 550 ಇತ್ತು ಅಷ್ಟೇ. ಮೋದಿ ಅವರು ಫ್ರೀ ಸಿಲಿಂಡರ್ ಕೊಟ್ಟದ್ದು ಸಿಗ್ತದೆ ನಿಮಗೆ? ಸಿಕ್ತು, ತಗೊಂಡಿವಿ, ಯೂಸ್ ಮಾಡಿದ್ದೀವಿ. ನಿಲ್ಲಿ ಒಮ್ಮೆ ನಿಮಗೆ ಮನಮೋಹನ್ ಸಿಂಗ್ ಟೈಮಲ್ಲಿ ಎಷ್ಟಿತ್ತು ಅಂತ ಬೇಕಲ್ಲ ರೇಟ್? ಮನಮೋಹನ್ ಸಿಂಗ್ ಗೌರ್ಮೆಂಟ್ ಟೈಮ್ ಇದು ಬಿಲ್ ತೋರಿಸ್ತಾರೆ ನೋಡಿ, ಎಷ್ಟಿದೆ ರೇಟ್? 1212 ರೂಪಾಯಿ. ಯಾವಾಗ? ತಿಂಗಳು ಯಾವಾಗ? ತಿಂಗಳು ಇಲ್ಲಿ ಇಸವಿ ಹೇಳಿ. ಎಲ್ಲಿದೆ? ಮೇಲ್ಗಡೆದ ಇದು ಇಸವಿ ಎಷ್ಟು? ಇದಾ? ಮೇಲೆದು. 12ನೇ ತಿಂಗಳ 12 ವರ್ಷ. ಎಷ್ಟು ಇದು? ಇದು 2014. ಮನಮೋಹನ್ ಸಿಂಗ್ ಗೌರ್ಮೆಂಟ್ ಎಂಡ್ ಟೈಮಲ್ಲಿ 2212 ರೂಪಾಯಿ ಇತ್ತು ಗ್ಯಾಸ್. ಹೌದಾ? ಇವತ್ತು ಗ್ಯಾಸ್ ರೇಟ್ ಎಷ್ಟು? ಇವಾಗ ಗ್ಯಾಸ್ ರೇಟು ಎಷ್ಟು? 800 ರೂಪಾಯಿ ಇದೆ. 800 ರೂಪಾಯಿ ಇದೆ. ಕಡಿಮೆ ಮಾಡಿದ್ದು ಯಾರು? ಕಡಿಮೆ ಮಾಡಿದ್ದು ಇವಾಗ ಸರ್ಕಾರ ಯಾವುದಿದೆ ನಮ್ಮ ಕರ್ನಾಟಕದಲ್ಲಿ, ಅವ್ರು ಕಡಿಮೆ ಮಾಡಿದ್ರು ಅಂತ ಹೇಳ್ತಾರೆ. ಅವರೇ ಕಡಿಮೆ ಮಾಡಲಿ, ಒಟ್ಟು ಇವ್ರದ್ದು ಹೆಸರು ಬರುತ್ತೆ. ಅಂದರೆ ಕಡಿಮೆ ಮಾಡಿದ್ದು ಮೋದಿ ಅವರಲ್ಲ, ಸಿದ್ದರಾಮಯ್ಯ ಅವರು ಕಡಿಮೆ ಮಾಡಿ. ಹೌದು, ಸಿದ್ದರಾಮಯ್ಯ ಅವರೇ ಮಾಡಿದ್ದಂತ ನಾವು ಅನ್ಕೊಳ್ಬೇಕು. ಯಾಕಂದ್ರೆ ಕೇಳಿ, ಈಗ ಅಲ್ಲಿ ಮಾಡಿರ್ತಾರೆ, ಅಧಿಕಾರ ಅವ್ರದ್ದು ಇರ್ತೈತೆ, ಅವರೇ ಮಾಡಿದ್ರನ್ನ ಹೆಸರು ಇವ್ರಿಗೆ ಬರೋದು. ಈಗ ಪೆಟ್ರೋಲ್ ರೇಟ್ ಇಂಡಿಯಾದಲ್ಲಿ ಒಂದು 100 ರೂಪಾಯಿ ಇದೆ, ಕರ್ನಾಟಕದಲ್ಲಿ 150 ರೂಪಾಯಿ ಆಯಿತು.
ಹಾಗಾದ್ರೆ ಸಿದ್ದರಾಮಯ್ಯ ಅವರು ಮಾಡಿದ್ದು ಅಂತೇಳಿ ಅಂದ್ಕೊಳ್ಬೇಕು. BJP ಅವ್ರು ಮಾಡಿರೋದು ಅದು ಮೊದಲು ರೇಟ್ ಜಾಸ್ತಿ. ಎಲ್ಲಿಯಾದರೂ ರೇಟ್ ಕಡಿಮೆ ಮಾಡಿದರೆ ಸಿದ್ದರಾಮಯ್ಯ ಅವರು ಮಾಡಿದ್ದು ಅಂತೇಳಿ ಅಂದ್ಕೊಳ್ಬೇಕು. ಕಡಲೆಕಾಯಿ ಎಣ್ಣೆ ಎಷ್ಟಿತ್ತು? 60 ರೂಪಾಯಿ 70 ರೂಪಾಯಿ ಇತ್ತು. 150 ರೂಪಾಯಿ ಮಾಡಿದ್ರಲ್ಲ ಕೊರೋನಾ ಟೈಮಲ್ಲಿ. ಅವಾಗ ಎಲ್ಲಿ ಹೋಯ್ತು ಅಧಿಕಾರ? ಅದು ಸ್ಟೇಟ್ ಗೌರ್ಮೆಂಟ್ ಮಾಡಿದ್ದು ಅಂತ ಅಂದ್ಕೊಳ್ಬೇಕು. ಅದು ಸರ್ ಎಲ್ಲ ಒಂದೇ ಸ್ಟೇಟ್ ಗೋರ್ಮೆಂಟು ಹಿಂಗೆ ಎಲ್ಲ ಆ ಗೋಡು ಯಾರು ಕಡಿಮೆ ಮಾಡಲ್ಲ. ಥ್ಯಾಂಕ್ ಯು ಸರ್. ಓಕೆ. ಈಗ ಕೆಲವೇ ದಿನಗಳಲ್ಲಿ ಲೋಕಸಭಾ ಚುನಾವಣೆ ಇದೆ. ಯಾರು ಬಂದರು ಉತ್ತಮ? ಯಾರು ಬಂದ್ರಂದ್ರೆ ಸಿದ್ದರಾಮಯ್ಯನ ಬಂದ್ಕೇಸನೆ ಎಲ್ಲರಿಗೆ ಸ್ವಲ್ಪ ಸ್ಕಾಲರ್ಶಿಪ್ ಎಲ್ಲ ಆಗೈತೆ ಊರ ಕಡೆಗೆ, ನಮ್ಮ ಊರ ಕಡೆಗೆ. ಇವ್ರು ಬಂದ್ಮೇಲೆ ಏನೂ ಮಾಡಿಲ್ಲ ಹಳ್ಳಿಯವರಿಗೆ. ಲೋಕಸಭಾ ಚುನಾವಣೆಯಲ್ಲಿ ಸಿದ್ದರಾಮಯ್ಯ ಅವರು ಬರಲ್ಲ, ನರೇಂದ್ರ ಮೋದಿ ಅವರು ಮತ್ತು ರಾಹುಲ್ ಗಾಂಧಿ ಅವರು ಬರ್ತಾರೆ. ರಾಹುಲ್ ಗಾಂಧಿ ಬೇಕಾ ಮೋದಿ ಅವ್ರು ಬೇಕಾ? ಬಂದ್ರೆ ಅಷ್ಟಲ್ಲ, ಎಷ್ಟು ಕಾಂಗ್ರೆಸ್ಸನ್ನೇ ಬೆಸ್ಟು. ಮಕ್ಕಳಿಗೆ ಸ್ಕಾಲರ್ಶಿಪ್ ಅಂತೆ, ಸೈಕಲ್ ಅಂತೆ, ಏನಾದರೆ ಮಾಡಿದೆ. ಬಸ್ ಫ್ರೀ ಇವಾಗ ಆಯ್ತಣ್ಣ, ಅವಾಗ ಏನಿತ್ತು ಬಿಡು. ಬಸ್ ಫ್ರೀ ಇದೆ, ಮನೆ ಅಡತಿಗೆ 200 ರೂಪಾಯಿ ಕರೆಂಟ್ ಇದೆ, ಕರೆಂಟ್ ಬಿಲ್ ಕಡಿಮೆ ಆಗಿದೆ. ಅವ್ನು ಬಂದು ಏನು ಮಾಡಿದ್ದಾನೆ ಮೋದಿ ನಮಗೆ ಬಡವ್ರಿಗೆ? ಏನೂ ಇಲ್ಲ. ನಿಮಗೆ ಮನೆಗೆ ಗ್ಯಾಸ್ ಸಿಲಿಂಡರ್ ಸಿಗ್ತಿದೆಯಾ? ಗ್ಯಾಸ್ ಸಿಲಿಂಡ್ರ್ ಕೊಟ್ಟರು 1 ತಿಂಗಳ ಕೂಡ ಅದು ಈಜಿ ಮಾಡಿದ್ವಿ, ಆಮೇಲೆ ರೇಟ್ ಬಡಾಸ್ಬಿಟ್ರು. ಅಲ್ಲ, ಗ್ಯಾಸ್ ಸಿಲಿಂಡರ್ ಫ್ರೀ ಸಿಕ್ಕಿದಾಗ ತಗೊಂಡ್ರ? ಫ್ರೀ ಸಕ್ಕದಾಗ ತಗೊಂಡಿವಲ್ಲ. ಅದು ಯಾರು ಕೊಟ್ಟರು? ಯಾರು ಕೊಟ್ರು? ಮೋದಿ ಕೊಟ್ಟ. ಏನು ಕೊಡಲಿಲ್ಲ, ಏನು ಕೊಟ್ಟು ಎಷ್ಟು ರೀ? ಬರೇ ಗ್ಯಾಸ್ ಸಿಲಿಂಡರ್ದು ಹೇಳ್ತೀರಿ ನೀವು, ಎಷ್ಟು ರೇಟ್ ಆಗಿತ್ತು ಗೊತ್ತಾ? ಗ್ಯಾಸ್ ಸಿಲಿಂಡರ್ ಯಾರ ಟರ್ಮಲ್ಲಿ ಜಾಸ್ತಿ ಆಯಿತು? ಗೌರ್ಮೆಂಟ್ 2004ರಿಂದ 2014 ತನಕ ಕಾಂಗ್ರೆಸ್ ಇತ್ತು. ಆಗ ಗ್ಯಾಸ್ ಸಿಲಿಂಡರ್ ರೇಟ್ 1200 ರೂಪಾಯಿ ಆಗಿತ್ತು. ಮೋದಿ ಬಂದು ಈಗ 800ರಿಂದ 900 ರೂಪಾಯಲ್ಲಿದೆ. ಯಾರ ಟರ್ಮಲ್ಲಿ ಜಾಸ್ತಿ ಆಗಿದೆ, ಯಾರ ಟರ್ಮಲ್ಲಿ ಕಡಿಮೆ ಆಗಿದೆ? ಅವ್ರದ್ದೇ. ಇವಾಗ BJP ಅವ್ರು ಬಂದನೇ ರೇಟ್ ಜಾಸ್ತಿ ನೋಡ್ರಿ. ಇವಾಗ ಹಳ್ಳಿ ಕಡೆಗೆಲ್ಲ ಮಕ್ಳಿಗೆ ಸ್ಕಾಲರ್ಶಿಪ್ ಎಲ್ಲ, ಸೈಕಲ್ ಬರ್ತದೆ, ಸೈಕಲ್ ಗಿಡ ಇಲ್ಲ, ಏನೂ ಇಲ್ಲ. ಮೊದಲು ಹೆಣ್ಮಕ್ಳನ್ನು ಶಾಲೆಗೆ ಕಳಿಸ್ತಿರ್ಲಿಲ್ಲ. ಏನು ಮೊದಲಿಂದ ಇವಾಗ ಅಲ್ಲ, ನಿಮ್ಮ ಟರ್ಮಲ್ಲೇ ಕೇಳುವ, ನಿಮ್ಮ ಟೈಮಲ್ಲಿ ಹೆಣ್ಮಕ್ಳನ್ನೆಲ್ಲ ಶಾಲೆಗೆ ಕಳಿಸ್ತಿದ್ರ? ನಮ್ಮ ಟೈಮಲ್ಲಿ ಅಂದರೆ ನಾವು ಇಲ್ಲೇ ಹುಟ್ಟಿ ಬೆಳೆದಿರೋದು. ಅಲ್ಲ, ನಿಮ್ಮ ಟೈಮಲ್ಲಿ ನಿಮ್ಮ ಹಳ್ಳಿ ಕಡೆ ಎಲ್ಲ ಮಕ್ಳು ಕಡೆಗೆ ಅವಾಗ ನಿಂತ ಹೋಗ್ತಾ ಇದ್ದಾರೆ, ನಾವು ಹೋಗ್ಲಿಲ್ಲ, ಶಾಲೆ ಕಳಿಸ್ತಿರ್ಲಿಲ್ಲ. ಈಗ ಮೋದಿ ಬಂದ ಮೇಲೆ ಬೇಟಿ ಬಚಾವ್ ಬೇಟಿ ಪಡಾವ್ ಅಂತೇಳಿ ಮಾಡಿದ್ರು, ಸುಕನ್ಯಾ ಸಮೃದ್ಧಿ ಯೋಜನೆ ಅಂತೇಳಿ ಮಾಡಿದ್ರು. ಇದರಿಂದ ಹೆಣ್ಮಕ್ಳು ಶಾಲೆಗೆ ಹೋಗ್ತಿದ್ದಾರೆ. ಇದ್ರ ಬಗ್ಗೆ ಮುಂಚೆಲಿಂದ ಹೋಗ್ತಾ ಇದ್ದಾರೆ ಹಳ್ಳಿ ಕಡೆ. ಈಗ ಅಷ್ಟೇ ಮಾತಾಡುವಾಗ ಹೇಳಿದ್ರಿ ನಮ್ಮ ಕಡೆ ಹೋಗ್ತಿರ್ಲಿಲ್ಲ, ನಾವು ಸ್ಕೂಲ್ಗೆ ಹೋಗ್ಲಿಲ್ಲ. ನಾನು ಇಲ್ಲಿ ಮಾತ್ರ, ಇಲ್ಲಿದ್ದು ಮಾತ್ರ ನಮ್ಮ ಇಲ್ಲಿ ಇದೇ ಇದು ಸ್ಕೂಲಲ್ಲಿ ನಮ್ಮ ತಂದೆ ತಾಯಿ ಕಳಿಸಿಲ್ಲ, ಚಿಕ್ಕವರಿದ್ದೀವಿ. ಇವಾಗ ನಮ್ಮ ಮಕ್ಳಿಗೆ ಮಾತ್ರ ಚಿಕ್ಕವರಿರಾಗ್ಲಿಂತ ಹಚ್ಚಿದ್ದೀವಿ. ಒಂದು ಸ್ಕಾಲರ್ಶಿಪ್ ಬರ್ತಾಯಿಲ್ಲ. ಮುಸ್ಲಿಮ್ಸಿಗೆ ಬೇರೆ, ಅವ್ರಿಗೆ ಬೇರೆ, ಇವ್ರಿಗೆ ಬೇರೆ ಭೇದ ಭಿನ್ನ ಮಾಡ್ತಾರೆ. ಈ ಟೈಮಲ್ಲಿ ಹಾಕೋಕೆ ಮಾತ್ರ ಅದೆಲ್ಲ ಇರ್ತಾರೆ, ಓಟ್ ಹಾಕೋಕ್ಕಿರಲ್ಲೇನು? ನೀವು ಗೌರ್ಮೆಂಟಿಂದ ಯಾವುದಾದ್ರೂ ಯೋಜನೆ ತಗೊಂಡಿದ್ದೀರಾ? ಏನು ತಗೊಂತೀವಿ? ಅದೇ 2000 ರೂಪಾಯಿ ದುಡ್ಡು ಬರುತ್ತೆ ನೋಡಿ. ಅದು ಬಿಟ್ಟು ಬೇರೆ ಏನಾದರೂ ಏನೂ ಬಂದಿಲ್ಲ. ಏನು ಕೊಡಲಿಲ್ಲ? ಹಾಂ, ಮನೆಗೆ ಬಂದು 2000 ರೂಪಾಯಿ ಕೊಟ್ಟದ್ದು ಮಾತ್ರ. ಮನೆಗೇನು ಅದು ಎಲೆಕ್ಷನ್ ಟೈಮಲ್ಲಿ ಕೊಟ್ಟು ಅದು ಗೆದ್ಕೊಂಬಿಟ್ಟು ಕುರ್ಚಿ ಮೇಲೆ ಕುಂತ್ರೆ ಆಗಲ್ಲ. ಅದು ಎಲೆಕ್ಷನ್ ಟೈಮಲ್ಲಿ ಯಾರು ಕೊಟ್ಟರು? ಯಾರು ಕೊಟ್ಟರು? BJP ಅವ್ರು ಕೊಟ್ಟಿದ್ದಾರೆ, ಕಾಂಗ್ರೆಸ್ ಅವ್ರು ಕೊಟ್ಟಿದ್ದಾರೆ. ಹಾಕಂದು ನಮ್ಮ ಧರ್ಮ ಒಂದು ಓಟ್ ಇದೆ, ಹಾಕ್ತೀವಿ ಹೋಗ್ತೀವಿ ಅಷ್ಟೇ. ಎಷ್ಟು ಕೊಡ್ತಾರೆ? 1000 1500 ಹಳ್ಳಿ ಕಡೆಗೆ ಅಷ್ಟೇ. ಮತ್ತೆ 1000 ಕೊಟ್ರ? ಹ್ಞೂ ಮತ್ತೆ ಅಷ್ಟೇ. 1500 ಕೊಟ್ಟಿದ್ದೀರಾ ಓಟಿಗೆ? ಅಷ್ಟೇ ನೋಡಿ. 1500 ನಿಮ್ಗೆ ಕೊಟ್ರ? ಯಾರು ಕೊಟ್ಟರು? ಎಲ್ಲ ಈಗ ಪಕ್ಷದವ್ರು ನಿಂತವರು, ಅವರೇ ಕೊಡ್ತಾರೋ ಇವರೇ ಕೊಡ್ತಾರೋ ಯಾರಿಗೆ ಗೊತ್ತು. ಯಾರು ಕೊಟ್ಟರು ಆಗ್ತೆ, ಯಾರು ಹಣ ಕೊಡ್ತಾರೆ ಅವ್ರಿಗೆ ಓಟ್ ಹಾಕ್ತೀವಿ. ಬಿಟ್ರೆ ನಮ್ದು ಹಾಕೋದು ಒಂದು ಧರ್ಮ ಐತೆ, ಹಾಕ್ತೀವಿ ಅಷ್ಟೇ. ಆದರೆ ಹಣ ತಗೊಂಡೇ ಹಾಕ್ತೇವೆ ಅಷ್ಟೇ. ನಾವು ಹಾಕೋದು ಕಾಂಗ್ರೆಸ್ ಅವ್ರಿಗೆ ಹಾಕ್ತೀವಿ ಅಷ್ಟೇ. ಆದರೆ ಹಣ ತಗೊಂಡೇ ಹಾಕ್ತೇವೆ. ಹಣ ಬೇಕಾಗಿಲ್ಲ, ಅವ್ರು ಕೊಟ್ಟರೆ ನಾನು ತಗೋದಿಲ್ಲ, ಕೊಡ್ತಾ ಇದ್ದಾರೆ ಅಂತ ನಾನು ಹೇಳ್ತಾ ಇದ್ದೀನಿ. ಯಾರು ಅಧಿಕಾರಕ್ಕೆ ಬರಬೇಕು? ರಾಹುಲ್ ಗಾಂಧಿ ಅವ್ರು ಬರಬೇಕಾ, ಮೋದಿ ಅವರು ಬರಬೇಕಾ? ಯಾರಿಗೆ ಒಬ್ರಿಗೆ ಹಾಕಿದಾಯಿತು. ಯಾರು ಬಂದರೆ ಒಳ್ಳೆಯದು? ಮೋದಿ ಬಂದ ಒಳ್ಳೆಯದು. ಯಾಕೆ ಮೋದಿ ಅವರು ಬಂದರೆ ಒಳ್ಳೆಯದು? ಅವರು ಎಲ್ಲದಕ್ಕೂ ಒಡವೆ ಮಡಗಿದೆಲ್ಲ ತಲುಪಡಿ ಹಾಕಿದ್ದಾರೆ, ಚೆನ್ನಾಗಿ ಮಾಡ್ತಾರೆ. ಈಗ ರಾಜ್ಯದಲ್ಲಿ ನಮಗೆಲ್ಲ ಬಡವರಿಗೆಲ್ಲ ದುಡ್ಡು ಕೊಟ್ಟಾರೆ, 1200 ರೂಪಾಯಿ ತಿಂಗಳು ಪಿಂಚಣಿ ಸಿಗ್ತಿದೆ ಅಂತ. ಹ್ಞೂ, ಅವರೇ ಎಲ್ಲ ಮಾಡ್ತಾರೆ. ಈಗ ರಾಜ್ಯದಲ್ಲಿ ಕಾಂಗ್ರೆಸ್ ಗೌರ್ಮೆಂಟ್ ಇದೆ, ಗ್ಯಾರಂಟಿ ಯೋಜನೆ ಎಲ್ಲ ಕೊಟ್ಟಿದ್ದಾರೆ, 10 ಕೆಜಿ ಅಕ್ಕಿ. ಯಾರು ಹಾಕಂತಾರೆ ಹಾಕಿದ್ವಿ ನಾವು, ಯಾರಿಗೆ ಹಾಕಂತಾರೆ ಹಾಕಿದ್ವಿ ನಾವು. ಮೋದಿ ಅವ್ರು ಬಂದ ಮೇಲೆ ಒಳ್ಳೆ ಕೆಲಸ ನಡೀತಿದೆ ಅಂತ ಹೇಳ್ತೀರಿ? ಅದೇ ಎಲ್ಲರ ಅವರೇ ಇರೋರೆಲ್ಲ ಎಷ್ಟು ಸಪೋರ್ಟ್, ನಮ್ಮಂದವ್ರಿಗೆ ಎಷ್ಟು ಸಪೋರ್ಟ್ ಮಾಡ್ತಾರೆ. ಬಡವರಿಗೆ ಮೋದಿ ಅವರು ಸಪೋರ್ಟ್ ಮಾಡ್ತಾರೆ, ಅವರೇ ಬರಬೇಕು ಅಂತ ಹೇಳ್ತೀವಿ. ಇವಾಗ ಅವರೇ ಬರ್ತಾರೆ, ಎಲ್ಲರೂ ಹೇಳ್ತಾರೆ. ಯಾರಿಗಾಗಿದೆ ದೇವ್ರಿಗೆ ಹಂಗೆ ಮಾಡ್ತೀವಿ ನಾವು. ಅಲ್ಲಿ ಲೋಕಸಭಾ ಚುನಾವಣೆ ಇದೆ, ಯಾರು ಅಧಿಕಾರಕ್ಕೆ ಬಂದರೆ ಉತ್ತಮ? ಮೋದಿ ಅವ್ರು ಬೇಕಾ, ರಾಹುಲ್ ಗಾಂಧಿ ಅವ್ರು ಬರಬೇಕಾ? ಎಲ್ಲರೂ ಒಳ್ಳೆಯವರೇ. ಯಾರು ಬಂದರೆ ಒಳ್ಳೆಯದು? ಮೋದಿ ಬರಬೇಕು. ಯಾಕೆ ಮೋದಿ ಅವರು? ಚೆನ್ನಾಗಿ ಮಾಡ್ತಾರೆ. ಈಗ ರಾಜ್ಯದಲ್ಲಿ ಕಾಂಗ್ರೆಸ್ ಗೌರ್ಮೆಂಟ್ ಇದೆ, ಗ್ಯಾರಂಟಿ ಯೋಜನೆ ಎಲ್ಲ ಕೊಟ್ಟಿದ್ದಾರೆ, ಕರೆಂಟ್ ಫ್ರೀ, 10 ಕೆಜಿ ಅಕ್ಕಿ ಫ್ರೀ, ಮನೆ ಅಡತಿಗೆ 2000. ಆದರೂ ಮೋದಿ ಅವರು ಬರಬೇಕು ಅಂತ ಹೇಳ್ತೀರಿ? ಹೌದು, ಆದರೂ ಮೋದಿ ಅವರೇ ಬರಬೇಕು ಅಂತ ಹೇಳ್ತೀರಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ.
ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ.